ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶುಕ್ರವಾರ, ಬಹಳ ವಿಶೇಷವಾದಂಥ ದಿನ. ಯಾಕಂದರೆ ಇವತ್ತು ಗುರು ಪರಿವರ್ತನೆ ಇದೆ. ಹಾಗಾದರೆ ಈ ದಿನದ ವಿಶೇಷತೆ ಹೇಗಿದೆ, ಇವತ್ತು ದ್ವಾದಶ ರಾಶಿಗಳ ಫಲಾಫಲಗಳೇನು ಎಲ್ಲವನ್ನ ನೋಡ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಇವತ್ತು ಶುಕ್ರವಾರ, ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿಧಾಂ ಕೃತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೈಕಧಾಯ ಶ್ರಿತೌ ವಾಚನ್ನ ಸದದಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿವಸ ಇದರ ವಿಶೇಷತೆ ಬಹಳ ತಮ್ಮೆಲ್ಲರಿಗೂ ಕುತೂಹಲಕಾರಿಯಾಗಿರ್ತಕ್ಕಂಥದ್ದಾಗಿದೆ. ಕಾರಣ ಗುರುವಿನ ಮತ್ತೆ ಮಿಥುನ ರಾಶಿಯ ಪ್ರವೇಶ, ಗುರುವಿನ ಸಾಮರ್ಥ್ಯ, ಶಕ್ತಿ, ಗುರು ಪ್ರಕಟಿಸುವಂಥ ವಿಶೇಷ ಫಲಗಳು, ಇವುಗಳ ಬಗ್ಗೆ ತಿಳಿಯೋಣ. ತತ್ಪೂರ್ವದಲ್ಲಿ ಇವತ್ತಿನ ಪಂಚಾಂಗ ಗಮನಿಸ್ಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು ಪ್ರತಿಪತ್ ತಿಥಿ, ರೋಹಿಣಿ ನಕ್ಷತ್ರ. ಈ ದಿವಸ ಗುರು ಮತ್ತೆ ಮಿಥುನ ರಾಶಿಗೆ ಮರಳತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಎಷ್ಟು ದಿವಸ ಉಚ್ಚ ಸ್ಥಾನದಲ್ಲಿದ್ದ ಗುರು ಸಮ್ಯಕ್ ಬಲಿನಃ ಸ್ವತುಂಗ ಭಾಗೆ ಸಂಪೂರ್ಣ ಅಂತ ಒಂದು ಮಾತಿದೆ. ಸಮ್ಯಕ್ ಬಲಿನಃ, ತುಂಬ ಚೆನ್ನಾಗಿ, ಸಮ್ಯಕ್ ಅಂದರೆ ಚೆನ್ನಾಗಿ ಅಂತ, ಬಲಿನಃ ಬಲಿಷ್ಠರಾಗಿದ್ದರೆ, ಸಮ್ಯಕ್ ಬಲಿನಃ ಸ್ವತುಂಗ ಭಾಗೆ, ಅವರ ತುಂಗ ಸ್ಥಾನ ಅಂದರೆ ಉಚ್ಚ ಸ್ಥಾನ ಅಂತ ಅರ್ಥ. ಸಂಪೂರ್ಣ ಫಲವನ್ನು ಕೊಡ್ತಾರೆ ಅಲ್ಲಿದ್ದಾಗ ಗ್ರಹಗಳು. ವಸ್ತುತಃ ಗುರುವಿಗೆ ಪ್ರಜ್ಞಾವಿತ್ತ ಶರೀರ ಪುಷ್ಟಿತನಯ ಜ್ಞಾನಾನಿವಾಗೀಶ್ವರಾತ್ ಇಷ್ಟೆಲ್ಲ ಪ್ರಕಟಿಸುವ ಶಕ್ತಿ ಇರುತ್ತೆ. ಪ್ರಜ್ಞೆ ಅಂತಂದರೆ ಭೂತ ವರ್ತಮಾನ ಭವಿಷ್ಯ ಮೂರನ್ನೂ ದೃಷ್ಟಿಯಲ್ಲಿಟ್ಟುಕೊಂಡು ಮಾತನಾಡುವ ಒಂದು ಜಾಣ್ಮೆ, ಮೇಧಾಶಕ್ತಿ. ಇದನ್ನು ಪ್ರಜ್ಞೆ ಅಂತ ಕರೀತಾರೆ. ಅದು ಗುರುವಿನಿಂದ ಬರುತ್ತೆ ಅಂತ. ಪ್ರಜ್ಞಾ ವಿತ್ತ ಅಂದರೆ ಹಣ. ಗುರು ತುಂಬ ಚೆನ್ನಾಗಿದ್ದರೆ, ಗುರು ಧನಸ್ಥಾನದಲ್ಲಿದ್ದರೆ ಸಮೃದ್ಧವಾದ ಹಣ ಬರುತ್ತೆ. ಗುರು ಧನ ಕಾರಕನೂ ಹೌದು. ವಸ್ತುತಃ ಕಾರಕತ್ವಗಳನ್ನು ಪಟ್ಟಿ ಮಾಡುವಾಗ ಗುರುವಿಗೆ 5 ಕಾರಕತ್ವಗಳನ್ನು ಕೊಟ್ಟಿದ್ದಾರೆ. ಅದನ್ನು ಸೂಚಿಸ್ತಾರೆ ಅಲ್ಲಿ. ದ್ಯುಮಣಿ ರಮರ ಮಂತ್ರಿ ಭೂಸುತ ಸೋಮ ಸೌಮ್ಯ ಗುರುರಿನ ತನಯಾರೋ ಭಾರ್ಗವೋ ಭಾನುಪುತ್ರ ದಿನಕರ ದಿವಿಜೇಜ್ಯೋ ಜೀವ ಭಾನುಜ್ಞಮಂದಾಹ ಸುರಗುರು ರಿನಸೂನು ಕಾರಕಾಸ್ಯುರ್ವಿಲ್ಲಗ್ನ ಸ್ಯಾತ್ ಅಂತ ಇದೆ. ಏನಪ್ಪ ಇದರ ಅರ್ಥ ಅಂದರೆ ವಿಸ್ತರಿಸ್ಲಿಕ್ಕೆ ಹೋಗಲ್ಲ, ಯಾಕಂದರೆ ಗುರು ಬಗ್ಗೆ ಮಾತಾಡಬೇಕು. ಈ ಕಾರಕಗಳ ಬಗ್ಗೆ ಇನ್ನೊಂದು ಸಲ ಮಾತಾಡೋಣ. ಅಂದರೆ ಧನ ಸ್ಥಾನಕ್ಕೆ ಕಾರಕನಾಗಿರ್ತಕ್ಕಂಥವನು ಗುರು. ಆಮೇಲೆ ಸಂತಾನ, ಪ್ರತಿಭಾಸ್ಥಾನ, ಪಂಚಮ ಸ್ಥಾನ, ಅದಕ್ಕೆ ಕಾರಕನಾಗಿರ್ತಕ್ಕಂಥವನು ಗುರು. ನಂತರ ಭಾಗ್ಯಸ್ಥಾನಕ್ಕೆ ಕಾರಕನಾಗಿರ್ತಕ್ಕಂಥವನು ಗುರು. ಕರ್ಮಸ್ಥಾನಕ್ಕೆ ಕಾರಕನಾಗಿರ್ತಕ್ಕಂಥವನು ಗುರು. ಲಾಭಸ್ಥಾನಕ್ಕೆ ಕಾರಕನಾಗಿರ್ತಕ್ಕಂಥವನು ಗುರು ಅಂತ. ಧನ ಲಾಭ ಎರಡಕ್ಕೂ ಕಾರಣೀಕರ್ತ ಈ ಗುರು. ಹಾಗಾಗಿ ಅವನು ಪ್ರಜ್ಞೆ ನಂತರ ಹೇಳ್ತಕ್ಕಂಥದ್ದೇನು? ವಿತ್ತ. ಪ್ರಜ್ಞಾ ವಿತ್ತ ಶರೀರ ಪುಷ್ಟಿತನಯ. ಶರೀರ ಪುಷ್ಟಿ ಅಂದರೆ ಶರೀರ ಚೆನ್ನಾಗಿರಬೇಕಲ್ಲ ಸ್ವಾಮಿ. ನೆಗಡಿ ಬರಬಾರ್ದು, ತಲೆನೋವು ಬರಬಾರ್ದು, ಜ್ವರ ಬರಬಾರ್ದು, ನನ್ನ ಹಾಗೆ ಬಳಲ್ತಾ ಇರಬಾರ್ದು. ಇದು ಚೆನ್ನಾಗಿರಬೇಕು ಅಂತಂದರೆ ಗುರುವಿನ ಕೃಪೆ ಚೆನ್ನಾಗಿರಬೇಕು. ಶರೀರ ಪುಷ್ಟಿತನಯ. ತನಯ ಅಂದರೆ ಸಂತಾನ. ನಾನೇ ಒಂದು ಗುರುವಿನ ಬಗ್ಗೆ ಒಂದು 4 ಸಾಲು ಬರೆದಿದ್ದೆ. ಏನು? ದೇವಗಣಗಳಿಗೆಲ್ಲ ಗುರುವರಿಯನು, ಗುರಿಯ ತೋರುವನವನು ಗ್ರಹಶ್ರೇಷ್ಠನು, ಧನಕನಕ ಸಂತತಿಯ ತಂತುವವನು, ಧನುರಾಜನು ಧರ್ಮ ಪರಿಪಾಲನು. ಧನುರಾಜನು ಅಂದರೆ ಧನುಸ್ಸು ರಾಶಿಯ ಅಧಿಪತಿಯಾಗಿರ್ತಕ್ಕಂಥವನು ಧರ್ಮ ಪರಿಪಾಲನೆ ಮಾಡೋದಲ್ಲದೆ ನಮ್ಮನ್ನು ಪರಿಪಾಲನೆ ಮಾಡುವ ಹಾಗೆ ಮಾಡ್ತಾನೆ ಅಂತ. ಧನ ಕನಕ ಸಂತತಿಯ ತಂತುವವನು. ಈ ಸಂತತಿಗೆ ಮುಖ್ಯ ಕಾರಣೀಕರ್ತ ಗುರು. ಅವನ ಕೃಪೆ ಇದ್ದರೆ ಸಂತಾನ ಆಗುತ್ತೆ ಅಂತ. ಪ್ರಜ್ಞಾ ವಿತ್ತ ಶರೀರ ಪುಷ್ಟಿತನಯ ಜ್ಞಾನಾನಿವಾಗಿ ಈಶ್ವರ. ಜ್ಞಾನವು
ಮನುಷ್ಯನಿಗೆ ಅರಿವು ಬಹಳ ಮುಖ್ಯ. ಅದಿದ್ರೇ ಅವನ ಜೀವನದಲ್ಲಿ ಬೆಳಗಲಿಕ್ಕೆ ಸಾಧ್ಯ, ಉನ್ನತಿಗೆ ಬರಲಿಕ್ಕೆ ಸಾಧ್ಯ, 4 ಜನ ಗೌರವಿಸ್ತಾರೆ. ಅಷ್ಟಲ್ಲದೆ ಈ ಜಂಜಾಟಗಳಿಂದ ಬಿಡಿಸ್ಕೊಳ್ಳೋದು ಹೇಗೆ ಅನ್ನೋದು ಆ ಜ್ಞಾನಿಗೆ ಗೊತ್ತಾಗುತ್ತೆ. ಹೀಗೆ ಗುರು ವಿವೇಕವನ್ನು ತುಂಬಿಕೊಡ್ತಕ್ಕಂಥ ಗ್ರಹ. ಅಂತಹ ಗುರು ಮಿಥುನ ರಾಶಿಯಲ್ಲಿ ಬುಧನ ಮನೆಯಲ್ಲಿ ಸಂಚರಿಸುವಾಗ ಬುಧನ ಸ್ವಭಾವ ಏನು ಅಂದರೆ ಅವನು ಕೂಡ ಬುದ್ಧಿವಂತನ ಮನೆಯಲ್ಲಿ ಗುರುವಿನ ಸಂಚಾರವಾದಾಗ ಎಂಥ ಏನು ದಡ್ಡ ಶಿಖಾಮಣಿಗೂ ಕೂಡ ಸ್ವಲ್ಪ ಮಟ್ಟಿಗಿನ ಮತಿಶಕ್ತಿ ಬರುತ್ತೆ, ಸ್ವಲ್ಪ ಮಟ್ಟಿಗಿನ ಪ್ರಜ್ಞೆ ಬರುತ್ತೆ, ಬುದ್ಧಿಶಕ್ತಿ ಉಂಟಾಗುತ್ತೆ ಅಂತ. ಹೀಗಾಗಿ ಈ ಸಂಚಾರ ಒಂದಷ್ಟು ಕಾಲ ಒಂದು ಜೂನ್ವರೆಗೆ, ಜೂನ್ 1ನೇ ತಾರೀಕು ಬದಲಾವಣೆ ಮತ್ತೆ ಅಲ್ಲಿಯವರೆಗೆ ಗುರುವಿನ ಸಂಚಾರ ಇದು ಹಲವು ಜನರಿಗೆ ಒಳ್ಳೆಯ ವಿಶೇಷ ಫಲಗಳನ್ನು ತಂದುಕೊಡುತ್ತೆ. ಯಾವ್ಯಾವ ರೀತಿಯ ಫಲ ಕೊಡುತ್ತೆ ಇತ್ಯಾದಿಗಳನ್ನೆಲ್ಲ ನಾವು ಗಮನಿಸೋಣ. ಅಂತೂ ಈ ದಿವಸ ಈ ಗುರು ಪರಿವರ್ತನೆ ಇರೋ ಕಾರಣದಿಂದಾಗಿ ಕೆಲವರಿಗೆಲ್ಲ ಗುರುವಿನ ಒಂದು ಗುರುಬಲ ಹೊರಟು ಹೋಗುತ್ತೆ. ಈ ಕಾರಣದಿಂದಾಗಿ ಗುರು ಸೇವೆ, ಗುರು ಪ್ರಾರ್ಥನೆ, ಗುರುವಿನ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ತಾವೆಲ್ಲ ಗುರು ಸ್ಮರಣೆ, ಗುರುವಿಗೆ ಕಡಲೆಬೇಳೆ ಹಾಗೂ ಬೆಲ್ಲ, ಗುರುಮಂದಿರಕ್ಕೆ ಇವುಗಳನ್ನು ತೊಗೊಂಡು ಹೋಗಿ ಕೊಟ್ಟರೆ ಗುರುವಿನ ಕೃಪೆ ಉಂಟಾಗುತ್ತೆ ಅಂತ. ಯಾರ್ಯಾರಿಗೆ ತೊಡಕು ದುಸ್ಥಾನದಲ್ಲಿ ಗುರು ಸಂಚರಿಸ್ತಾ ಇದ್ದಾನೋ ಅವರೆಲ್ಲ ಈ ರೀತಿಯ ಪ್ರಯತ್ನ ಮಾಡಿದ್ರೆ ಬಹಳ ಒಳ್ಳೆಯದು. ಗಾಬರಿ ಆಗೋದು ಬೇಡ. ಗುರು ತುಂಬ ಅತ್ಯಂತ ಕೆಡುಕನ್ನೇನು ಮಾಡೋದಿಲ್ಲ, ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಗುರುಗ್ರಹದ ಮಹತ್ವವೇನು? ಗುರು ಬದಲಾವಣೆಯಿಂದ ಏನೆಲ್ಲ ಆಗುತ್ತೆ? ನಾವು ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು? ಅದರ ಜೊತೆಗೆ ಪರಿಹಾರವನ್ನು ಕೂಡ ಬಹಳ ಸರಳವಾಗಿ ತಿಳಿಸ್ಕೊಟ್ರಿ. ಅದರ ಜೊತೆಗೆ ತಾವೆಷ್ಟು ಉತ್ತಮ ಗಾಯಕರು, ತಮ್ಮ ಬರವಣಿಗೆ ಏನು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಶಾಸ್ತ್ರಿಗಳೇ. ಈಗ ವೀಕ್ಷಕರು ಕೂಡ ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಬೆಂಗಳೂರಿನಿಂದ ರೇಖಾ ಅವರು ಕಳಿಸಿದ್ದಾರೆ. ರೇಖಾ ಅವರ ಜನ್ಮ ದಿನಾಂಕ 30/10/1970. ಹುಟ್ಟಿದ ಸಮಯ ಬೆಳಗ್ಗೆ 7:30. ಕೆಲಸದಲ್ಲಿ ಕಿರಿಕಿರಿ ಇದೆ. ನಾನು ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಆದರೆ ಕೆಲಸದಲ್ಲಿ ಸಮಾಧಾನ ಇಲ್ಲ. ಸಮಾಧಾನ ಸಿಗಬೇಕು ಅಂದರೆ ಏನು ಮಾಡಬೇಕು? ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರೇಖಾ ಅವರ ಪ್ರಶ್ನೆ, ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಪಾಪ, ಆದರೆ ನೆಮ್ಮದಿ ಇಲ್ಲ ಅಲ್ವಾ? ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಪಂಚಮಾಧಿಪತಿ ಹಾಗೂ ಕರ್ಮಾಧಿಪತಿ ಚಂದ್ರ, ಪಂಚಮಾಧಿಪತಿ ಏನು ಶನೈಶ್ಚರ, ಇವರಿಬ್ಬರಿಗೂ ಕೂಡ ನಿಮ್ಮ ಜಾತಕದಲ್ಲಿ ದುರ್ಬಲತೆ ಇದೆ. ತುಂಬ ದುರ್ಬಲರಾಗಿದ್ದಾಗ ತುಂಬ ಚಿಂತೆ ಮಾಡೋದು, ಒಂದು ವಿಚಾರ ಯಾರೋ ಏನೋ ಅಂದುಬಿಟ್ರೆ ಅದನ್ನು 3-4 ದಿವಸಗಳ ಕಾಲ ಅದನ್ನೇ ಯೋಚನೆ ಮಾಡೋದು, ಖಿನ್ನತೆಗೆ ಹೊರಟೋಗ್ಬಿಡ್ತಕ್ಕಂಥದ್ದು, ಈ ರೀತಿಯ ಒಂದು ಲಕ್ಷಣ ನಿಮ್ಮ ಜಾತಕದಲ್ಲಿದೆ. ರವಿಯೂ ನೀಚನಾಗಿದ್ದಾನೆ, ಚಂದ್ರನಿಗೂ ಬಲವಿಲ್ಲ. ಯಾರು ಮನಸ್ಸಿನ ಕಾರಕನೋ, ಮನಸ್ಸಿಗೆ ಅಧೀಶ್ವರನೋ, ಆತ್ಮಕ್ಕೆ ಅಧೀಶ್ವರನೋ, ಇವರೆಲ್ಲ ದುರ್ಬಲರಾಗಿದ್ದಾಗ ಬಹಳ ಬೇಗ ನೀವು ಅಪ್ಸೆಟ್ ಆಗಿಬಿಡ್ತೀರ. ಈ ರೀತಿಯ ಒಂದು ಲಕ್ಷಣ ಜಾತಕದಲ್ಲಿದೆ. ಈಗ ಪ್ರಸ್ತುತ ಕಾಲ ನಡೀತಾ ಇರತಕ್ಕಂಥ ತಮಗೆ ಬುಧ ದಶೆಯಲ್ಲಿ ತಮಗೀಗ ಈ ಚಂದ್ರನ ಕಾಲ, ಯಾವುದು ಮನಸ್ಸಿನ ಅಧಿಪತಿಯೋ ಅವನು ದುರ್ಬಲನಾಗಿದ್ದಾನೆ, ಅವಂದೇ ನಿಮಗೆ ನಡೀತಾ ಇದೆ. ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ, ನೋಡಿ, ಚಂದ್ರನಿಗೆ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಬೇಕು ಅಂತಿದೆ. ಪ್ರತಿ ದಿವಸ ನೀವು ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಅದು ಸಾಧ್ಯವಾಗಲಿಲ್ಲ, ಕಷ್ಟ ಇದೆ ಅಂದರೆ ಕೇಳಿಸ್ಕೊಳ್ಳಿ. ಹಾಗೂ ಪ್ರತಿ ಸೋಮವಾರ ಅಮ್ಮನವರ ಸನ್ನಿಧಾನಕ್ಕೆ, ದುರ್ಗಾ ಪರಮೇಶ್ವರಿ ಈ ಥರದ್ದು, ಪಾರ್ವತಿ, ಆ ಸನ್ನಿಧಾನಕ್ಕೆ ಹಾಲನ್ನು, ಆ ಹಾಲಿನಿಂದ ಅಭಿಷೇಕ ಮಾಡಿ ಆ ಹಾಲನ್ನು ನೀವು ತೆಗೆದುಕೊಳ್ಳಿ. ಆ ಪ್ರಸಾದ ತೀರ್ಥ ಅಂತ ಸ್ವೀಕರಿಸಬೇಕು. ಪ್ರತಿ ದಿವಸ, ಪ್ರತಿ ಸೋಮವಾರ ಇದನ್ನು ಮಾಡಿ. ಇದನ್ನು ನೀವು 6 ತಿಂಗಳುಗಳ ಕಾಲ ನಿರಂತರವಾಗಿ ಮಾಡಿ. ಆಮೇಲೆ ಏನು ಬದಲಾವಣೆ ಆಗಿದೆ ದಯವಿಟ್ಟು ತಿಳಿಸಿ, ಒಂದು ಸಂದೇಶ ಹಾಕಿ. ಹೀಗಿದೆ, ಹೀಗಿಲ್ಲ, ಯಾವುದು ಚೆನ್ನಾಗಿದ್ದರೂ ಹಾಕಿ, ಚೆನ್ನಾಗಿಲ್ಲ ಅಂದರೂ ಈ ಥರ ಆಗಿದೆ ಅಂತ ನೀವು ವಿವರಿಸಿ. ದಯವಿಟ್ಟು ಇದನ್ನು ಮಾಡಿ. ನನಗನ್ಸುತ್ತೆ ಈ ಆರಾಧನೆಯಿಂದ ಲಲಿತಾ ಸಹಸ್ರನಾಮ ಹಾಗೂ ಅಭಿಷೇಕ ಇವುಗಳು ನಿಮ್ಮ ಪಾಲಿಗೆ ನಿಮಗಿರ್ತಕ್ಕಂಥ ತೊಡಕು, ಕಿರಿಕಿರಿ ಇದನ್ನು ಸತ್ಯವಾಗಿ ಬಿಡುಗಡೆ ಮಾಡುತ್ತೆ. ನಂಬಿಕೆ ಇರಬೇಕು, ವಿಶ್ವಾಸದಿಂದ ಮಾಡಿ. ಒಳ್ಳೆಯದಾಗಲಿ.
ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನ ಇಳಕಲ್ನಿಂದ ತುಳಸಿ ಅವರು ಕಳಿಸಿದ್ದಾರೆ. ತುಳಸಿ ಅವರ ಜನ್ಮ ದಿನಾಂಕ 1/5/2006, ಹುಟ್ಟಿದ ಸಮಯ ಮಧ್ಯರಾತ್ರಿ 12 ಗಂಟೆ. ನನ್ನ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ತುಳಸಿ ಅವರ ಪ್ರಶ್ನೆ ಅದು ಕೆಲಸಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನವಾಗಿದೆ. ಲಗ್ನದಿಂದ ಕರ್ಮಸ್ಥಾನದ ಅಧೀಶ್ವರ ಶುಕ್ರ. ನಿಮಗೆ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾನೆ, ತುಂಬ ಒಳ್ಳೆಯದು. ಶುಕ್ರ ಬಲಿಷ್ಠನಾಗಿದ್ದರೆ ಅವನು ಬಹಳ ವಿಶೇಷವಾದ ಸೌಖ್ಯ ಸಮೃದ್ಧಿಯನ್ನು ತಂದುಕೊಡ್ತಾನೆ. ಅದು ಕರ್ಮಾಧಿಪತಿ ಮತ್ತು ಕರ್ಮಸ್ಥಾನದಲ್ಲಿ ಗುರು ಇರತಕ್ಕಂಥದ್ದು. ಕರ್ಮಾಧಿಪತಿ ಗುರುವಿನ ಮನೆಯಲ್ಲಿ, ಗುರುವಿನ ಅಧಿಪತಿ ಕರ್ಮಸ್ಥಾನದಲ್ಲಿ, ಶುಕ್ರನ ಮನೆಯಲ್ಲಿ. ಈ ಪರಿವರ್ತನೆ ಶತ್ರುಗಳು ಅವರಿಬ್ಬರು, ಆದರೂ ನಿಮ್ಮ ಪಾಲಿಗೆ ಅದು ಕೆಲಸದ ವಿಚಾರವಾಗಿ ಒಂದು ವಿಶೇಷ ಅನುಕೂಲ, ಸ್ಥಾನಮಾನತೆ, ಒಂದು ಪ್ರಶಂಸೆ, ಗೌರವ ಇವುಗಳೆಲ್ಲ ಸಿಗುತ್ತೆ. ಒಳ್ಳೆಯ ಕೆಲಸಕ್ಕೆ ಸೇರ್ಕೋತೀರ, ಲೀಡರ್ ಆಗ್ತೀರಾ. ನೀವು 4 ಜನಕ್ಕೆ ಮಾರ್ಗದರ್ಶನ ಮಾಡೋಷ್ಟು ಶಕ್ತಿ ಈ ಜಾತಕದಲ್ಲಿದೆ. ಆದರೆ ಲಗ್ನಕ್ಕೆ ಸ್ವಲ್ಪ ದುರ್ಬಲನಾದ ಶನಿ, ಲಗ್ನಾಧಿಪತಿ ಶನಿನೇ, ಅವನ ದೃಷ್ಟಿ ಇದೆ. ಈ ಕಾರಣದಿಂದ ನೀವು ಆಂಜನೇಯನ ಪ್ರಾರ್ಥನೆ ತಪ್ಪದೇ ಮಾಡಿ. ಪ್ರತಿ ಶನಿವಾರ ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ನಮಸ್ಕಾರ ಹಾಕಿ. ಬಹಳ ವಿಶೇಷವಾದ ಬುದ್ಧಿ, ಕಾರ್ಯಕೌಶಲ್ಯ, ಸಮರ್ಥತೆ ಇದೆಲ್ಲ ಬರುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಈ ದಿನದ ಫಲಾಫಲ ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯೋಮನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಚಂದ್ರನ ಸ್ಥಿತಿಯನ್ನು ಕಾಣ್ತಾ ಇದ್ದೀವಿ. ರೋಹಿಣಿ ನಕ್ಷತ್ರ ಅಂತ ಹೇಳಿದ್ನಲ್ಲ. ಇನ್ನು ಗುರು ಕರ್ಕಟಕ ರಾಶಿಯಲ್ಲಿದ್ದಾನೆ. ಈಗ ಮತ್ತೆ ವಾಪಸ್ ಮಿಥುನ ರಾಶಿಗೆ ಬರ್ತಕ್ಕಂಥದ್ದು ನೋಡ್ತೀವಿ. ಇನ್ನು ಕೇತು ಇರತಕ್ಕಂಥದ್ದು ಈಗ ಸಿಂಹರಾಶಿಯಲ್ಲಿ, ಬುಧ ಇರತಕ್ಕಂಥ ತುಲಾ ರಾಶಿಯಲ್ಲಿ, ರವಿ ಶುಕ್ರ ಹಾಗೂ ಕುಜರ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಅದು ಈ ವೃಶ್ಚಿಕ ರಾಶಿಯಲ್ಲಿ, ಧನು ರಾಶಿಯಲ್ಲಿ ಮಾಂದಿ ಉದಯಾಗಿದೆ. ಇನ್ನು ರಾಹು ಶನೇಶ್ವರು ಯಥಾ ಪ್ರಕಾರ ಕುಂಭಮೀನಗಳಲ್ಲಿದ್ದಾರೆ. ಹೀಗಿರುವಾಗ ಈ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರೆಗೆ ಈ ದಿವಸ ಹೆಣ್ಮಕ್ಕಳಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ನಿಮ್ಮ ಮಾತಿನ ಬಲ, ಹಣಬಲ, ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲದ ವಾತಾವರಣ, ಹಣಕಾಸಿನ ಸಮೃದ್ಧಿ, ವಸ್ತ್ರ ವ್ಯಾಪಾರಿಗಳಿಗೆ, ಹಾಲು ಹೈನುಗಾರರಿಗೆ, ಈ ಜಲ ಸಂಬಂಧಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ, ತುಂಬ ಚೆನ್ನಾಗಿದೆ. ಗುರುವಿನ ಪರಿವರ್ತನೆಯಿಂದಾಗಿ ನಿಮಗೆ ಸ್ವಲ್ಪ, ಅದು ತೃತೀಯ ಸ್ಥಾನದಲ್ಲಿ ಗುರು ಸಂಚರಿಸುವಾಗ ಸ್ವಲ್ಪ ಸಹೋದರಲ್ಲಿ, ಸೇವಕರಲ್ಲಿ, ಸಹಾಯಕರಲ್ಲಿ ಸ್ವಲ್ಪ ಅಸಮಾಧಾನಗಳು ಕಾಣುತ್ತೆ. ತೃತೀಯ ಸ್ಥಾನದಲ್ಲಿ ಗುರು ಉಪಚಯ ಸ್ಥಾನ, ಅಲ್ಲಿ ವಿಶ್ವಾಸ ನಂಬಿಕೆಗೂ ಕಾರಣ ಇದೆ. ಗುರು ಅಷ್ಟು ಕೆಡಕು ಮಾಡೋದಿಲ್ಲ, ಯೋಚನೆ ಮಾಡಬೇಡಿ. ಗುರುವಿನ ಪರಿವರ್ತನೆ ನಿಮ್ಮ ಪಾಲಿಗೆ ಏನು ಶುಭ ಇಲ್ಲವಲ್ಲ ಅಂತ ಇಲ್ಲದೇ ಇದ್ದರೂ ಚಂದ್ರ ಇತ್ಯಾದಿ ಗ್ರಹಗಳಿಂದ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ನಿಮಗೆ ಈ ದಿವಸ ಸ್ವಲ್ಪ ತಂದೆ ಮಕ್ಕಳಲ್ಲಿ ಮನಸ್ತಾಪ ಬರೋ ಸಾಧ್ಯತೆ ಇದೆ, ಹುಷಾರು. ಈಶ್ವರನ ಆರಾಧನೆ ಮಾಡಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿವಸ ದ್ವಿತೀಯಕ್ಕೆ ಗುರುವಿನ ಪ್ರವೇಶ ತುಂಬ ಶುಭದಾಯಕ. ಈ ಹೊತ್ತಿನಿಂದ ನಿಮಗೆ ಮತ್ತೊಂದು ಸುವರ್ಣ ಯುಗ ಪ್ರಾರಂಭವಾಗುತ್ತೆ. ದ್ವಿತೀಯದಲ್ಲಿ ಸಂಚರಿಸಿದ್ರೆ ವಾಗ್ಮಿ ಭೋಜನ ಸಾರವಾಂಶ ವಿತ್ತೇ ಧನಿ ಕೋವಿದ ಅಂತ ಹೇಳುತ್ತೆ. ಹೀಗಾಗಿ ಮಾತಿಗೆ ಕೊರತೆ ಇಲ್ಲ, ಹಣಕ್ಕೆ ಕೊರತೆ ಇಲ್ಲ, ಏನು ಪ್ರಸಿದ್ಧರಾಗ್ತೀರಾ. ಬರವಣಿಗೆ, ಉಪನ್ಯಾಸ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೀತಕ್ಕಂಥದ್ದು ಶುಭ ಫಲವಾಗಿದೆ. ಚಂದ್ರನು ಉಚ್ಚ ಸ್ಥಾನದಲ್ಲಿ ಸಂಚರಿಸ್ತಾನೆ. ಹೀಗಾಗಿ ಆರೋಗ್ಯದಲ್ಲಿ ಚೇತರಿಕೆ, ಹೆಣ್ಣುಮಕ್ಕಳಿಗೆ ಹೆಚ್ಚಿನ ಬಲ, ಅಧಿಕಾರದ ಬಲ, ಕೆಲಸಗಳಲ್ಲಿ ಅನುಕೂಲ, ಹೀಗೆ ಹಲವು ಬಗೆಯ ಅನುಕೂಲಗಳಿದ್ದಾವೆ. ಈ ದಿವಸ ಅಷ್ಟಮದ ಮಾಂದಿಯಿಂದಾಗಿ ಸ್ವಲ್ಪ ವಸ್ತು ನಷ್ಟತೆ ಉಂಟಾಗಬಹುದು. ಈ ದಿವಸ ಹುಷಾರು, ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಜನ್ಮದ ಗುರುವಿನಿಂದಾಗಿ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಹಾನಿ ಅನ್ನೋದನ್ನು ಹೇಳಿದೆ. ಆದರೆ ತೀರ ಏನಷ್ಟು ತಲೆ ಕೆಡಿಸ್ಕೋಬೇಕಾಗಿಲ್ಲ, ನೀವು ಯೋಚನೆ ಮಾಡಬೇಡಿ. ವಸ್ತುತಃ ಜಾತಕದಲ್ಲಿ ಲಗ್ನದಲ್ಲಿ ಏನಾದರೂ ಗುರು ಇದ್ಬಿಟ್ರೆ ಶೋಭಾಯಮಾನ ಅಂತ ಹೇಳುತ್ತೆ. ಹೀಗಾಗಿ ಈ ದಿವಸ ಯಾರಾದರೂ ಮಿಥುನ ಲಗ್ನಲ್ಲಿ ಹುಟ್ಟಿದ್ರೆ ಅವರಿಗೆ ಕೀರ್ತಿವಂತರಾಗ್ತದೆ, ಅದರಲ್ಲೇನು ಸಂಶಯ ಇಲ್ಲ. ಚಂದ್ರ ವೇದ ಸಂಚರಿತ. ಹೀಗಾಗಿ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಅಲೆದಾಟ, ವ್ಯಯ, ಖರ್ಚು, ಇಷ್ಟ ವಸ್ತು ಖರೀದಿ ಇವುಗಳಿಗಾಗಿ ಹಣ ಖರ್ಚು ಮಾಡ್ತೀರಾ ಈ ದಿವಸ. ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರು, ಎಚ್ಚರ ವಹಿಸಿ. ಹಾಗೆ ಕೆಲಸ ಕಾರ್ಯಗಳಲ್ಲೆಲ್ಲ ಅನುಕೂಲ ಇದೆ, ಆತಂಕ ಬೇಡ. ಮಿಥುನ ರಾಶಿಯವರಿಗೆ ಮಧ್ಯಮ ಫಲ ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ನೀವು ಗುರು ಪ್ರಾರ್ಥನೆ, ಗುರು ಸನ್ನಿಧಾನಕ್ಕೆ ಕಡಲೆ ದಾನ ಮಾಡೋದು ತುಂಬ ಒಳ್ಳೆಯದು. ಕರ್ಕಟಕ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಗುರುವಿದ್ದ ಬಲ ಇತ್ತು, ಈಗ ಬಲ ಹೋಗ್ತಾ ಇದೆ. ವೇಗ ಬಂದಾಗ ವ್ಯಯ, ಮಾತಿನ ವಾಗ್ವ್ಯಯ ಅಂತ ಹೇಳುತ್ತೆ. ಹೀಗಾಗಿ ಮಾತಾಡಿ ನಷ್ಟ ಮಾಡ್ಕೊಂಡ್ಬಿಡ್ತೀರಾ. ಮತ್ತು ಬಹಳ ಮುಖ್ಯವಾಗಿ ಶತ್ರುಗಳಲ್ಲಿ, ಸ್ವಜನರಲ್ಲಿ
ಸ್ವಲ್ಪ ಮಟ್ಟಿಗೆ ದ್ವೇಷ ಶತ್ರುತ್ವ ಬರತಕ್ಕಂಥದ್ದು, ಅವರಿಂದಾಗಿ ಹಣ ವ್ಯಯ, ಕೋರ್ಟು ಕಚೇರಿ ಅಲ್ದಾಡ್ತಾ ಇದ್ದೀನಿ ಅಂತಕ್ಕಂಥ ಒಂದು ಪರಿಸ್ಥಿತಿ, ಈ ರೀತಿಯಲ್ಲಿ ಸ್ವಲ್ಪ ತೊಡಕುಂಟಾಗುತ್ತೆ. ಈ ದಿವಸ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರು ಸೂಚಿಸ್ತಾ ಇದೆ. ಕಾರಣ ಅಶಿಷ್ಟದ ಮಾಂದಿ, ರೋಗ ಕಾರಣ, ಹೀಗಾಗಿ ಹುಷಾರು. ಆದರೆ ಜನ್ಮಾಧಿಪತಿ ಚೆನ್ನಾಗಿದ್ದಾನೆ, ಲಾಭದಲ್ಲಿದ್ದಾನೆ. ಸ್ತ್ರೀಯರಿಗೆ ಹೆಚ್ಚಿನ ಲಾಭ, ಹಣಗಳಿಕೆಯಲ್ಲಿ ಹೆಚ್ಚಿನ ಅನುಕೂಲ, ಮತ್ತು ಹಿರಿಯರಿಂದ ಉಪಕಾರ, ಸ್ಮರಣೆ ಇದೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಗುರು ಪ್ರಾರ್ಥನೆ ಮಾಡಿ ನೀವು ಕೂಡ. ಇನ್ನು ಸಿಂಹರಾಶಿ, ಸಿಂಹರಾಶಿಯವರಿಗೆ ಲಾಭದ ಗುರು ನಿಮಗೆ ಗುರುಬಲ ತಂದುಕೊಡ್ತಾ ಇದೆ. ಹೀಗಾಗಿ ವಿಶೇಷವಾದ ಲಾಭ, ಮನೆಯಲ್ಲಿ ಮಂಗಳ ಕಾರ್ಯಗಳು, ಸಿಹಿ ಪದಾರ್ಥದ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಉಪನ್ಯಾಸಕರಿಗೆ, ಈ ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆ ಲಾಭದಾಯಕವಾಗಿದೆ. ದೇಹದಲ್ಲಿ ಪುಷ್ಟಿ ಬರುತ್ತದೆ. ಆವಾಗಲೇ ಹೇಳಿದ್ನಲ್ಲ ನಾನು, ಇನ್ನು ಶರೀರ ಪುಷ್ಟಿತನಯ ಅಂತ. ಹೀಗಾಗಿ ಆ ರೀತಿಯಲ್ಲಿ ಶರೀರಕ್ಕೆ ಒಂದು ದೃಢ ಬಲ ಬರುತ್ತೆ. ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಚಂದ್ರನ ಸ್ಥಿತಿ ವೃತ್ತಿಯಲ್ಲಿ ಯಶಸ್ಸನ್ನು, ಕೀರ್ತಿಯನ್ನು, ಗೌರವವನ್ನು, ಹೊಸ ಪ್ರಯತ್ನಗಳಿಗೆ ವಿಶೇಷ ಸ್ಥಾನಮಾನಗಳನ್ನು, ಹೀಗೆ ಹಲವು ಬಗೆಯ ಶುಭ ಫಲ ಇದೆ. ಸಿಂಹರಾಶಿಯವರಿಗೆ ಒಂದು ಸುವರ್ಣ ಕಾಲ ಪ್ರಾರಂಭವಾಗ್ತಾ ಇದೆ ಈ ದಿವಸದಿಂದ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಪಂಚಮದ ಮಾಂದಿ, ಸ್ವಲ್ಪ ಉದರ ಬಾಧೆ ಬರಬಹುದು. ಆದಿತ್ಯ ಹೃದಯ ಹೇಳ್ಕೊಳ್ಳಿ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಿಯಿಂದ ಕರ್ಮಸ್ಥಾನಕ್ಕೆ ಗುರುವಿನ ಪ್ರವೇಶ ಆಗ್ತಾ ಇರೋದು ಚೆನ್ನಾಗೇ ಇದೆ. ಇಷ್ಟು ದಿವಸ ಗುರುಬಲ ಇತ್ತು. ಈಗಲೂ ನಿಮಗೆ ಕೆಲಸಗಳಲ್ಲೇನೂ ಕೊರತೆ ಆಗೋದಿಲ್ಲ. ಅಲ್ಲಿ ನಭಸ್ಯ ಅಧಿಧನಿ ಜೀವೇ ಮಹೀಶ ಪ್ರಿಯ ಅಂತ ಹೇಳಿದೆ. ಹೀಗಾಗಿ ನಿಮ್ಮ ಕಾರ್ಯಗಳಲ್ಲಿ ಹಿರಿಯರನ್ನು, ಅಧಿಕಾರಿಗಳನ್ನು ಮೆಚ್ಚಿಸ್ತಕ್ಕಂಥದ್ದು, ಅವರಿಗೆ ನಿಮ್ಮ ಕಾರ್ಯ ಇಷ್ಟ ಆಗ್ತಕ್ಕಂಥದ್ದು, ಹೊಸ ಕಾರ್ಯಗಳಲ್ಲಿ ಆಸಕ್ತಿ, ಹೊಸ ಕೆಲಸಗಳಲ್ಲಿ ಅನುಕೂಲ ಉಂಟಾಗ್ತಕ್ಕಂಥದ್ದು, ಈ ರೀತಿಯಲ್ಲಿ ತುಂಬ ಶುಭದಾಯಕವಾಗಿದೆ. ಚಂದ್ರನು ತುಂಬ ಚೆನ್ನಾಗಿದ್ದಾನೆ. ಈ ಕಾರಣದಿಂದಾಗಿ ಧರ್ಮ ಕಾರ್ಯಗಳು, ಶುಭ ಕಾರ್ಯಗಳು, ತಂದೆ ಮಕ್ಕಳಲ್ಲಿ ಸಾಮರಸ್ಯ, ಮನೆಯಲ್ಲಿ ಮಂಗಳ ಕಾರ್ಯಗಳ ಆಲೋಚನೆ ತುಂಬ ಚೆನ್ನಾಗಿದೆ. ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ಹುಷಾರು, ಎಚ್ಚರ ವಹಿಸಿ. ಗ್ರಾಮ ದೇವತಾ ದರ್ಶನ ಮಾಡಿ. ತುಲಾರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಗುರು ಭಾಗ್ಯಸ್ಥಾನಕ್ಕೆ ಬರ್ತಾನೆ. ಶುಭೇ ಅರ್ಥಸುತವಾನ್ ಸ್ಯಾಧರ್ಮ ಕಾರ್ಯೋತ್ಸುಕ ಅಂತ ಹೇಳಿದೆ. ಹೀಗಾಗಿ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಬರುತ್ತೆ. ದೇವಸ್ಥಾನ ಅಥವಾ ಇನ್ಯಾವುದೋ ಧರ್ಮ, ಇಂಥ ವಿಚಾರಗಳಲ್ಲಿ ಮುನ್ನಡೆ ಉಂಟಾಗ್ತಕ್ಕಂಥದ್ದು, ಮುಂದಾಳತ್ವ ವಹಿಸ್ತಕ್ಕಂಥದ್ದು, ಆ ರೀತಿಯಲ್ಲಿ ಶುಭಪ್ರದವಾಗಿದೆ. ಇನ್ನು ಅರ್ಥಸುತವಾನ್ ಅಂತ ಹೇಳಿದ್ರೆ ಹಣಕಾಸಿಗೆ ಕೊರತೆ ಉಂಟಾಗುವುದಿಲ್ಲ. ದೈವ ಸಹಾಯದಿಂದ ಎಲ್ಲ ರೀತಿಯ ಅನುಕೂಲಗಳು ಉಂಟಾಗುತ್ತೆ. ಮನೆಯಲ್ಲಿ ನಿಮಗೂ ಮಂಗಳ ಕಾರ್ಯಗಳು ಉಂಟಾಗ್ತಕ್ಕಂಥದ್ದು, ಈ ರೀತಿಯಲ್ಲಿ ಶುಭದಾಯಕವಾಗಿದೆ ಈ ದಿವಸ. ವೃತ್ತಿಯಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು ಈ ದಿವಸ. ಸ್ವಲ್ಪ ಭಯ, ಆತಂಕದ ವಾತಾವರಣ ಇದೆ ಮಾಂದಿಯಿಂದಾಗಿ. ಈ ಕಾರಣದಿಂದಾಗಿ ಸ್ವಲ್ಪ ಎಚ್ಚರಿಕೆ ಬೇಕು. ಇದರ ನಿವಾರಣೆಗೆ ನೀವು ತಪ್ಪದೇ ಈ ದಿವಸ ಆಂಜನೇಯನ ಪ್ರಾರ್ಥನೆ ಮಾಡಿ. ವೃಶ್ಚಿಕ ರಾಶಿಯವರಿಗೆ ಗುರುವಿನ ಪರಿವರ್ತನೆ ಸ್ವಲ್ಪ ತೊಡಕನ್ನು ಸೂಚಿಸುತ್ತೆ. ಅಲ್ಲಿ ಅಷ್ಟಮದಲ್ಲಿ ಸಂಚರಿಸಿದ್ರೆ ಏನು ದೀನನಾಗಿ ಬದುಕಬೇಕಾಗುತ್ತೆ. ಇನ್ನೊಬ್ಬರಿಗೆ ಅಂಜಿಕೊಂಡು ಅಥವಾ ಇನ್ನೊಬ್ಬರು ಹೇಳಿದ್ದನ್ನು ಕೇಳಿಕೊಂಡು ಅವ್ರು ಏನು ಹೇಳ್ತಾರೋ ಅನ್ನೋ ಭಯದಲ್ಲಿ ಹೀಗೆ ಒಂದು ರೀತಿ ಅತಂತ್ರ ವಾತಾವರಣ ಇರ್ತದೆ. ಹಣಕಾಸಿಗೆ ಸ್ವಲ್ಪ ತೊಂದರೆಗಳು ಉಂಟಾಗಬಹುದು. ಹುಷಾರಾಗಿರಬೇಕು. ದೀನೋ ಜೀವತಿ ಸೇವಯಾ ಕಲುಷಭಾಕ್ ಅಂತ ಹೇಳುತ್ತೆ. ಹೀಗಾಗಿ ಒಂದು ರೀತಿಯ ಒಂದು ಅಳುಕಿನ ಭಯದ ಒಂದು ವಾತಾವರಣ ಇರುತ್ತೆ ಇವರೇ. ಹೀಗಾಗಿ ಸ್ವಲ್ಪ ಜಾಗ್ರತೆ ವಹಿಸಿ. ಬುದ್ಧಿಯೂ ಕೂಡ ಮಂದವಾಗಿಬಿಡುತ್ತೆ. ಅಷ್ಟಮದಲ್ಲಿ ಸಂಚರಿಸೋ ಗುರುವಿನಿಂದ ಸ್ವಲ್ಪ ಬೌದ್ಧಿಕವಾಗಿ ಕುಸಿಯುವಿಕೆ ಅಂತೀವಲ್ಲ, ಅದು ಉಂಟಾಗುತ್ತೆ. ಇನ್ನು ಚಂದ್ರ ಚೆನ್ನಾಗಿದ್ದಾನೆ ಈ ದಿವಸ. ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ, ವ್ಯಾಪಾರಿಗಳಿಗೆ ಬಹಳ ವಿಶೇಷವಾದ ಲಾಭ, ಕುಜನಿಂದಾಗಿಯೂ ಬಲ ಚೆನ್ನಾಗಿದೆ. ಚೆನ್ನಾಗಿಲ್ಲ ಅಂತಲ್ಲ, ಸ್ವಲ್ಪ ಹಾಗೆ ಸ್ವಲ್ಪ ಗುರುವಿನಿಂದಾಗಿ ಮಾತ್ರ ಸ್ವಲ್ಪ ವೀಕ್. ಮಾತಾಡುವ ಬಹಳ ಎಚ್ಚರಿಕೆ ವಹಿಸಿ. ಹಣಕಾಸಿನ ಸಹಿ ಮತ್ತೊಂದು ಇತ್ಯಾದಿ ವ್ಯವಹಾರಗಳಲ್ಲಿ ತುಂಬ ಜಾಗ್ರತೆ ಬೇಕು. ತಪ್ಪದೇ ಗುರು ಪ್ರಾರ್ಥನೆ, ಗುರುಚರಿತ್ರೆ ಪಾರಾಯಣ ಮಾಡಿ. ಇನ್ನು ಧನುರಾಶಿ, ಧನುರಾಶಿಯವರಿಗೆ ಸಪ್ತಮದಲ್ಲಿ ಗುರು ಸಂಚರಿಸ್ತಾನೆ. ಈ ಕಾರಣದಿಂದಾಗಿ ನಿಮಗೂ ಗುರುಬಲ. ಇಲ್ಲಿ ವಿವಾಹಕ್ಕೆ, ಮಂಗಳ ಕಾರ್ಯಗಳು ಇತ್ಯಾದಿ ಶುಭ ಕಾರ್ಯಗಳಿಗೆ ಒಂದು ಕಾಲ ಶುರುವಾಗುತ್ತೆ. ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ, ವಿಶೇಷ ಅನುಕೂಲ. ಸಿಹಿ ಪದಾರ್ಥದ ವ್ಯಾಪಾರಿಗಳಿಗೆ ಬಹಳ ಲಾಭದಾಯಕವಾಗಿದೆ. ಸುಖ ಸಮೃದ್ಧಿ, ಬಂಧುಗಳ ಮಿತ್ರರ ಸಹಾಯ ಸಹಕಾರಗಳು, ಹೀಗೆ ಹಲವು ಬಗೆಗಳ ಅನುಕೂಲಕರವಾಗಿದೆ. ಈ ದಿವಸ ಸ್ವಲ್ಪ ತಲೆನೋವು ಬರಬಹುದು ನಿಮಗೆ. ಹೀಗಾಗಿ ಕಾರಣ ಮಾಂದಿ ಜನ್ಮದಲ್ಲಿ ಸಂಚರಿಸಿ ಸ್ವಲ್ಪ ಕಣ್ಣು, ತಲೆ ಭಾಗದಲ್ಲಿ ನೋವುತ್ತೆ. ಇದಕ್ಕೆ ನೀವು ಶಿವಕವಚ ಹೇಳ್ಕೊಳ್ಳಿ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ಷಷ್ಠ ಸ್ಥಾನಕ್ಕೆ ಹೋಗತಕ್ಕಂಥ ಗುರುವಿನಿಂದಾಗಿ ಆಲಸ್ಯ ಬರುತ್ತೆ. ಸ್ವಲ್ಪ ಯಾವ ಕೆಲಸಗಳಲ್ಲೂ ಮುಂದೂಡ್ತಕ್ಕಂಥದ್ದು ಉಂಟಾಗುತ್ತೆ. ಈ ರೀತಿಯಲ್ಲಿ ಸ್ವಲ್ಪ ಹಿನ್ನಡೆ ಆಗಬಹುದು. ಹುಷಾರು. ವ್ಯಯ, ಅತ್ಯಂತ ಖರ್ಚು, ಶತ್ರುಗಳ ಭಯ, ಸಾಲಕ್ಕೆ ಸಿಕ್ಕಾಕೊಳ್ತಕ್ಕಂಥದ್ದು, ಈ ರೀತಿಯ ಒಂದು ಸಾಧ್ಯತೆ ಇದೆ. ಹುಷಾರು. ಚಂದ್ರ ಚೆನ್ನಾಗಿದ್ದಾನೆ. ಹೀಗಾಗಿ ಪ್ರತಿಭಾಶಕ್ತಿ ಚೆನ್ನಾಗಿರುತ್ತೆ. ಈ ದಿವಸ ಜಾಣ್ಮೆ ಇರುತ್ತೆ. ಮಕ್ಕಳಿಂದಾಗಿ ವಿಶೇಷ ಅನುಕೂಲ ಉಂಟಾಗುತ್ತೆ. ಹೆಣ್ಮಕ್ಕಳಿಗೆ ಸಮಾಧಾನ, ನೆಮ್ಮದಿ ಕಾಣಲಿಕ್ಕೆ ಅವಕಾಶ ಇದೆ. ಭಯವೂ ಇದೆ ಈ ದಿವಸ. ಹೀಗಾಗಿ ಒಂದು ಸ್ವಲ್ಪ ಮಿಶ್ರವಾಗಿದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ತಪ್ಪದೇ ಕೃಷ್ಣ ಪ್ರಾರ್ಥನೆ, ಗುರು ಪ್ರಾರ್ಥನೆ ಎರಡೂ ಮಾಡಿ.
ಇನ್ನು ಕುಂಭರಾಶಿಯವರಿಗೆ ಮತ್ತೆ ಗುರುಬಲ ಬರ್ತಾ ಇದೆ. ಮಹೇಶ ಸಚಿವೋ ಸುತಸ್ಥೆ ಧೀಮಾನ್ ಗುರು ಅಂತ ಹೇಳಿದೆ. ಹೀಗಾಗಿ ಪ್ರಚಂಡ ಬುದ್ಧಿವಂತರಾಗ್ತೀರಾ. ಮಹೇಶ ಸಚಿವ ಅಂತಂದರೆ ರಾಜರಿಗೆ, ನಾಯಕರಿಗೆ, ನಿಮ್ಮ ಬಾಸ್ ಅವರ ಅಲ್ಲಲ್ಲಿ ಯಾವ ಕ್ಷೇತ್ರದಲ್ಲಿದ್ದೀರೋ ಅಲ್ಲಿ ಅವರವರಿಗೆ, ಹಿರಿಯರಿಗೆ ಅಂತೂ ಅವರಿಗೆ ನೀವು ಹಿತವಾಗ್ತೀರಾ. ಆ ರೀತಿಯಲ್ಲಿ ಒಳ್ಳೆಯ ಶುಭ ಫಲ ಇದೆ. ಅಧ್ಯಯನ ಸಂಶೋಧನೆಗಳಿಗೆ ಭಾಗಿಯಾಗ್ತಕ್ಕಂಥ ಸಾಧ್ಯತೆ, ಪುತ್ರ ಅಥವಾ ಪುತ್ರಿ ಸಂತಾನ ಅಂಥ ಸೂಚನೆ ಸಿಗ್ತಕ್ಕಂಥದ್ದು, ಆ ರೀತಿಯ ಒಂದು ಫಲ ಈ ದಿವಸ. ಸ್ನೇಹಿತರು ಬಂಧುಗಳಿಂದಲೂ ಬಹಳ ವಿಶೇಷವಾದ ಅನುಕೂಲ, ಲಾಭದ ಮಾನ್ಯದಿಂದಲೂ ಬಹಳ ವಿಶೇಷವಾದ ಲಾಭಗಳು, ಹೀಗೆ ಅನೇಕ ಬಗೆಯಲ್ಲಿ ಶುಭದಾಯಕವಾಗಿದೆ ಈ ದಿವಸ. ನಿಮ್ಮ ಪಾಲಿಗೆ ಈ ದಿವಸ ಒಂದು ರೀತಿಯ ಬೆಸ್ಟ್ ಡೇ. ಪ್ರಾರ್ಥನೆಗೆ ಈ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ಬಂಧು ಬಾಂಧವರಿಂದ ತುಂಬ ವಿಶೇಷವಾದ ಅನುಕೂಲಗಳು. ಗುರುವಿನ ಪರಿವರ್ತನೆ ನಿಮ್ಮ ಪಾಲಿಗೆ ಸ್ನೇಹಿತರನ್ನು ಮತ್ತೆ ಮರಳಿ ತಂದು ಕೊಡುತ್ತೆ. ಕಳೆದು ಹೋಗಿದ್ರಲ್ಲ, ಎಲ್ಲೋ ಮರೆಯಾಗಿದ್ರಲ್ಲ ಎಷ್ಟು ದಿವಸ, ಎಲ್ಲಿ ಕಳೆದು ಹೋಗಿದ್ದೀವಿ ಅಂತ ಮತ್ತೆ ವಾಪಸ್ಸು ಕಾಲ್ ಮಾಡೋದು ಅಥವಾ ಇನ್ನೇನೋ ಸಿಗ್ತಕ್ಕಂತಹ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ಗೃಹ ನಿರ್ಮಾಣ, ವಾಹನ ಖರೀದಿ ಇಂತಹ ಆಲೋಚನೆಗಳು ನಿಂತು ಹೋಗಿದ್ರೆ ಈಗ ಮತ್ತೆ ಸಿಗುತ್ತದು. ಮತ್ತೆ ಅಂಥದ್ದೊಂದು ಆಲೋಚನೆ ಬಂದಿದೆ ಮನಸ್ಸಲ್ಲಿ, ಒಂದು ಸೈಟ್ ತೊಗೊಳ್ಳೋಣ, ಒಂದು ಮನೆ ತೊಗೊಳ್ಳೋಣ, ಈ ಥರದ್ದು ಒಂದು ಏನು ಲಕ್ಷಣ, ಫಲ ಅದನ್ನು ಸೂಚಿಸ್ತಾ ಇದೆ. ಈ ದಿವಸ ಸಹೋದರ ಸಹಕಾರ, ಸೇವಕರ ಸಹಾಯ ಎಲ್ಲ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ಕರ್ಮಸ್ಥಾನದಲ್ಲಿ ಈ ದಿವಸದ ಮಟ್ಟಿಗೆ ಮಾಂದಿ ಇರೋದ್ರಿಂದಾಗಿ ಕೃಷ್ಣ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಅಭೀಷ್ಟದಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ದ್ವಾದಶ ರಾಶಿಗಳ ಫಲಾಫಲ, ಈ ದಿನದ ವಿಶೇಷತೆ, ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ಎಲ್ಲವನ್ನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.